ಎಷ್ಟು ಟೈಮ್ ಆಗಿದೆ ಅಂತ ಸೂಚನೆ ಕೊಡಲಿಲ್ಲ. ಇಲ್ಲಿ ಜನಗಳಿದ್ದಾರೆ ಅಂತ ಸೂಚನೆ ಕೊಡಲಿಲ್ಲ. 2 ಸಲ ಬಂದು ಟೈಮ್ ಅಂತ ಹೇಳಿದಾರಂತೆ. ಕೆಲವರಿಗೆ ಗೊತ್ತಾಗಿದೆ, ಬಟ್ ನಮಗೆಲ್ಲ ಗೊತ್ತಾಗಿಲ್ಲ. ಇವತ್ತು ಹೇಳಿಲ್ಲ ಅಂತೆ, ಬಟ್ ಕೆಲವು ಸಲ ಹೇಳ್ತಾರೆ. ಬಟ್ ಇದೇ ಸಿಚುವೇಶನ್ ಯಾವಾಗಲೂ ಆಗ್ತಾ ಇದೆ ಸರ್. ಈ ರೀತಿ ಹಿಂದೆ ಬಾಗಿಲಾಕಿ ಹೋಗಿದ್ದಾರಾ? ಹಿಂದೆ ಬಾಗಿಲು ಹಾಕಲಿಲ್ಲ, ಬಟ್ 5:40ಗೆ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ಕ್ಲೋಸ್ ಮಾಡ್ತಾರೆ. ಅಂದರೆ ಜನಗಳು ಅಷ್ಟು ದೂರದಿಂದ ಬರಬೇಕಾದ್ರೆ ಅವರ ಸಮಸ್ಯೆಗಳನ್ನು ಅವರ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಇವರು ಇಂಜಿನಿಯರ್ಸ್ಗಳು ಪೇಷನ್ಸಿಂದ ಕಾಯ್ತಾರೆ. ಆಗ ಜನಗಳು ಅಷ್ಟು ದೂರದಿಂದ ಬರಬೇಕು, ಅವರದ್ದು ಸಮಸ್ಯೆ ಪರಿಹಾರ ಆದ ನಂತರ ಹೋಗುದಲ್ಲ ಸರ್. ಇದು ಕೋಟ್ ಮಾಡಿ ಒಂದು ಕಾಲ್ ಮಾಡಿದ್ರೆ ಅಷ್ಟೇ. ಕಾಲ್ ನಾವು ಮಾಡ್ಬೋದಿತ್ತಲ್ಲ ಸರ್? ಅಲ್ಲಲ್ಲ, ಕಾಲ್ ನಾವು ಮಾಡ್ಬೋದಿತ್ತು. ನೀವು ಏನು ಆಕ್ಷನ್ ತಗೊಳ್ಳಿ, ಇಂಡಸ್ಟ್ರಿಯಲ್ಲಿ ಏನು ಆಕ್ಷನ್ ಬರ್ತೀವಲ್ಲ ನಾವು ಮಾಡ್ಬೇಕಲ್ಲ. ಬಟ್ ಹೋಗುವ ಎಷ್ಟು ಲೇಟ್ ಆಯಿತು ಅಲ್ಲಿ ಹೋಗುವ. ಏನಾದರೂ ಆಗಲಿ ಅವ್ರಿಗಾದ್ರೂ ಸ್ವಲ್ಪ ಬೆಸ್ಟ್ ಆಗಲಿ. ಅದು ಫೈಲ್ ನೋಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ 5:30 5:45ಗೆ ಕೆಳಗಡೆ ಬರ್ತೀವಿ, 5:45ಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಅದು ಮೊದಲನೇ ಸರಿ ಅಲ್ಲ ಸರ್, ಈ ಥರ ನಾವು 7-8 ಟೈಮ್ಸ್ ಫೇಸ್ ಮಾಡಿದ್ವಿ. ಅವರ ಗಮನಕ್ಕೆ ತಂದಿದ್ವಿ ಇಶ್ಯೂ. ಸೊ ಅವರು ಸಭೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ಮಾಡಿ ಕೀ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಈಗ ನೀವು 5:30 ಅಂತ ಹೇಳಿದ್ರೆ ಈಗ 6:45ವರೆಗೆ ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ ಅವರಿಗೆ? ಕಾಲ್ ಮಾಡಿದ್ವಿ. ಯಾರಿಗೆ ಕಾಲ್ ಮಾಡಿದ್ರಿ? ರೆವಿನ್ಯೂ ಆಫೀಸರು ಯಾರಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಕೆಳಗಡೆ ನೋಡಿದ್ವಿ ಬೇಸ್ಮೆಂಟ್. ಸೊ ಒಬ್ಬೊಬ್ಬರು ಅವರ ಪೊಲೀಸ್ ಅಲ್ಲ, ನೀವು ಆ್ಯಕ್ಚುಲಿ ಇದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಚೀಫ್ ಆಫೀಸರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಲ್ಲ, ಮಾಡಿದ್ರಾ ನೀವು? ಹೊಸದಾಗಿ ಬಂದಿದ್ರು. ಹೌದು, ಅವರಿಗೆ ಕಾಲ್ ಮಾಡಿದ್ರಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಬಟ್ ನೀವು ಒಂದೇ ಆಫೀಸ್ ಇರುವಾಗ ನೀವು ಇಂಜಿನಿಯರ್ ಆಗಿದ್ದುಕೊಂಡು ಅವರ ಕಾಂಟ್ಯಾಕ್ಟ್ ಬಿಡಬೇಕಲ್ಲ ನಿಮಗೆ? ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಕಾಲ್ ಮಾಡಿ ಅಂತ, ಈ ಥರ ಅವರ ಗಮನಕ್ಕೆ ತನ್ನಿ ಇಶ್ಯೂ ಇದೆ ಅಂತ